ಗುರುಜಿ, ಈ ಗುರುಗ್ರಹದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ. ಇನ್ನು ಧನುರ್ ರಾಶಿಗೆ ಯಾವ ರೀತಿಯಾಗಿ ಗುರುಗ್ರಹ ಪ್ರವೇಶ ಮಾಡುತ್ತೆ, ಇದರಿಂದ ಏನೆಲ್ಲ ಲಾಭ ಮತ್ತೆ ಏನೆಲ್ಲ ಅಶುಭ ಆಗುತ್ತೆ ಅನ್ನೋದರ ಕುರಿತು ತಿಳಿಸ್ಕೊಡಿ. ಖಂಡಿತ. ಧನುರ್ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಲಗ್ನಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀನಿ. ರಾಶಿ ಜಸ್ಟ್ ದಶಾಭುಕ್ತಿಗೆ ಪ್ರಾರಂಭ ಆಗ್ತಕ್ಕಂಥದ್ದು, ಲಗ್ನನೇ ಕೂಡ ಅಲ್ಲಿಂದನೇ ಎಲ್ಲ ನೋಡ್ತಕ್ಕಂಥದ್ದು, ರಾಶಿ ಎಲ್ಲ. ಸೊ ತುಂಬ ಜನ ರಾಶಿ ಭವಿಷ್ಯ ನೋಡ್ತಾರೆ, ಅದು ಬರೀ ಸುಳ್ಳು. ರಾಶಿ ಭವಿಷ್ಯ ನೋಡೋಂಗಿಲ್ಲ, ಲಗ್ನದ ಮೇಲೆ ನೋಡಬೇಕು. ಲಗ್ನ ಗೊತ್ತಿಲ್ಲ ಅಂತಂದರೆ ಸೈಲೆಂಟ್ ಆಗಿರೋದು ಒಳ್ಳೆಯದು. ಲಗ್ನ ಗೊತ್ತಿಲ್ಲದಾದ ಮೇಲೆ ಯಾವ ದಶ ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋದು ಇನ್ನೂ ಒಳ್ಳೆಯದು. ಆ ದಶದ ಮೇಲೆ ಈ ಥರ ಕಾರ್ಯಕ್ರಮ ನೋಡೋದು ಇನ್ನೂ ಒಳ್ಳೆಯದು. ಇಲ್ಲ ಬಂದು ಕಲ್ತ್ಕೊಳ್ಳೋದು ಅತ್ಯುತ್ತಮ, ಇನ್ನೂ ಒಳ್ಳೆಯದು. ಸೊ ಇವಾಗ ತುಲಾದಿಂದ ನಾವೀಗ ಧನುರ್ಗೆ ಬಂದಿದ್ದೀವಿ. ಧನುರ್ ಲಗ್ನದ ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಈ 46 ದಿವಸದಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ದಶಾಭುಕ್ತಿಗಳು ಅಲ್ಲಿ ಗುರು ಬಂದಾಗ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬೀಳ್ತಕ್ಕಂಥದ್ದು, ಏಟ್ ಮಾಡ್ಕೊಳ್ತಕ್ಕಂಥದ್ದು, ಆರೋಗ್ಯ, ಆಪರೇಷನ್ಸು, ಮತ್ತು ಅವಮಾನಗಳು, ಅಪಮಾನಗಳು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎರಡು ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ನಾನಿಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಗ್ರಹಗಳಿಂದ ನಮಗೆ ಅಪಮಾನ ಉಂಟಾಗುತ್ತೆ, ಪಾಯಿಂಟ್ ನಂಬರ್ 1. ಗ್ರಹಗಳಿಂದ ನಮಗೆ ಅವಮಾನಗಳಾಗುತ್ತೆ, ಪಾಯಿಂಟ್ ನಂಬರ್ 2. ಗ್ರಹಗಳಿಂದ ನಮಗೆ ಇನ್ನೊಬ್ಬರಿಂದ ನಿಂದನೆಗಳು ಕೂಡ ಆಗುತ್ತೆ. ಆದರೆ ಆ ವ್ಯಕ್ತಿ ಪರಿಶುದ್ಧವಾಗಿದ್ದರೆ ಆ ನಿಂದನೆಗಳು ಹೋಗುತ್ತೆ. ಆ ವ್ಯಕ್ತಿ ಪರಿಶುದ್ಧನಲ್ಲದಿದ್ದರೆ ಆ ಒಂದು ಆಕ್ಟಿವಿಟಿ, ಆ ಒಂದು ಕ್ರಿಯೆಯಲ್ಲಿ ಆ ನಿಂದನೆಗಳು ನಿಂತ್ಕೊಳ್ಳುತ್ತೆ. ಬದಲಾವಣೆ ಅಂದರೆ ಕರ್ಮದ ಆಕಾರದಲ್ಲಿ ಕರ್ಮ ಬರುತ್ತೆ. ಅವ್ನು ಮಾಡಿರ್ತಕ್ಕಂಥ ಕೆಲಸ ಪರ್ಫೆಕ್ಟ್ ಆಗಿದ್ದರೆ ನಿಂದನೆ ಮಾಡುತ್ತೆ, ಆಮೇಲೆ ಸರಿ ಮಾಡಿಬಿಡುತ್ತೆ. ಆದರೆ ಕರ್ಮ ಮಾಡಿರ್ತಕ್ಕಂಥದ್ದು ಹಿಂದಿನ ಜನ್ಮದ್ದು ಇವಾಗ ನನಗೆ ನಿಂದನೆ ಬಂದಿದೆ ಅಂತಂದಾಗ ಆ ಒಂದು ನಿಂದನೆ ಮೇಲೆ ನಿಜವಾಗ್ಲೂ ತಪ್ಪಾಗಿದ್ದರೆ ಅದು ಹಾಗೆ ನಿಂತ್ಕೊಳ್ಳುತ್ತೆ. ಸೊ ಈ ಕಾನ್ಸೆಪ್ಟ್ ಮೇಲೇ ಅಸ್ಟ್ರಾಲಜಿ ವರ್ಕ್ ಆಗೋದು. ಗ್ರಹಗಳು ಎಷ್ಟೋ ಜನಕ್ಕೆ ನಿರಪರಾಧಿಗಳಿಗೆ ಅಪರಾಧಿ ಮಾಡಿರ್ತಕ್ಕಂಥದ್ದು ಅಥವಾ ಅಪರಾಧಿಗಳಿಗೆ ನಿರಪರಾಧಿ ಮಾಡಿರ್ತಕ್ಕಂಥದ್ದು ನಾವು ಕಂಡಿರ್ತೀವಿ. ಅದು ನಿಲ್ಲೋದು ಆ ಒಂದು ವ್ಯಕ್ತಿತ್ವದ ಮೇಲೆ, ಸತ್ಯ ಅಸತ್ಯದ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೆ ಎಷ್ಟೋ ಜನ ಮತ್ತೆ ಏನೇ ಸಮಸ್ಯೆ ಆಗಿದ್ರು ಫೀನಿಕ್ಸ್ ಥರ ಎದ್ದು ಬಂದಿರ್ತಾರೆ. ಎಷ್ಟೋ ಜನ ಸಮಸ್ಯೆ ಆಗಿದ್ರು ಕೂಡ ಅದೇ ಲಾಸ್ಟ್ ಆಗಿರುತ್ತೆ, ಮತ್ತೆ ಎದ್ದು ಬಂದಿರೋ ಚರಿತ್ರೆಯಲ್ಲೇ ಇಲ್ಲ. ಸೊ ಇದು ಜ್ಯೋತಿಷ್ಯದಲ್ಲಿ ನನಗೆ 30 ವರ್ಷದ ಅನುಭವದ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಮಕರ ಲಗ್ನದವ್ರಿಗೆ ಹೋಗೋಣ. ಮಕರ ಲಗ್ನದವ್ರಿಗೆ ವ್ಯಾಪಾರದಲ್ಲಿ ನಷ್ಟ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿ ವ್ಯಾಪಾರದಲ್ಲಿ ನಷ್ಟ, ವ್ಯಾಪಾರದಲ್ಲಿರೋರಿಗೆ. ಇನ್ನು ಉಳಿದವ್ರಿಗೆ ನಾನು ವ್ಯಾಪಾರದಲ್ಲಿ ನಾನು ಆರಾಮಾಗಿರ್ಬೋದಲ್ಲ ಅಂತಂದ್ರೆ ಯಾರಾದ್ರೂ ದುಡ್ಡು ಕೇಳಿದ್ರೆ ವಾಪಸ್ ಬರದೇ ಇರತಕ್ಕಂಥದ್ದು ಆಗುತ್ತೆ. ನಷ್ಟ ಅನ್ನೋದು ಯಾವ ರೂಪದಲ್ಲಿ ಬೇಕಾದ್ರೂ ಬರುತ್ತೆ. ನಷ್ಟ ಅಂತಕ್ಕಂಥದ್ದು ಯಾವ ರೂಪದಲ್ಲಿ ಬೇಕಾದ್ರೂ ಬರುತ್ತೆ. ಹಾಗೆ ಈ ನಷ್ಟ ವಾಪಸ್ ರಿಟರ್ನ್ ಆಗದೇ ಇರತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಸ್ವಲ್ಪ ಮಿಂದು ಎದ್ದಿದೆ. ಬಿಸ್ನೆಸ್ ಕೈ ಹಾಕಕ್ಕೆ ಹೋಗಬೇಡಿ, ನಾಟ್ ಎ ಗುಡ್ ಟೈಮ್. ಯಾಕಂದರೆ ಇತರೆ ಮನೆಗಳು ನಿಮಗೆ 3ನೇ ಮನೆ 12ನೇ ಮನೆ ತೋರಿಸ್ತಾ ಇದೆ. ನಾಟ್ ಎ ಅಡ್ವೈಸಬಲ್ ಥಿಂಗ್ ಅಂತ ಹೇಳ್ತೀನಿ. ಹಾಗೆ ಹೆಚ್ಚು ಜನರ ಸಂಪರ್ಕ, ಬಂಡವಾಳವಿಲ್ಲದೆ ಲಾಭ ಮಾಡ್ತಕ್ಕಂಥದ್ದು, ಹಾಗೆ ಜನಗಳದಿಂದ ಹಣ ಬರ್ತಕ್ಕಂಥದ್ದು, ವಿದೇಶ ಪ್ರಯಾಣ, ವಿದೇಶಕ್ಕೆ ಒಂದು ರೀತಿಯ ಸಂಪರ್ಕ ಅಂತಕ್ಕಂಥದ್ದು, ಹಣ ಹಾಕದಲ್ಲೇ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚು ಲಾಭ ಅಂತ ಹೇಳ್ತೀವಿ.